ಐವರ ಕಾಂತಿ ಎನಿಸಿದೆ ಚಿಂತೆ ತಳಿರಿ ಪರಿಭವ ಸವಿಸಿದೆ ಜೀವ ತಳಿರಿ ಪರಿಭವ ಸವಿಸಿದೆ ಜೀವ ತಳಿರಿ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡು ಚಿರವಿಭವ ಸರ್ವೇಶ ಕೊಡು ಚಿರವಿಭವ ಜ್ವಲಿಸುವುದನ ವರದ ನಿಜ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆಯೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ಈ ದ್ರೌಪದಿ ಹಣೆಯಲ್ಲಿ ಏನೇನನ್ನು ಬರೆದಿರುವೆ ತಂದೆ, ಇನ್ನು ಅದೇನೇನನ್ನು ಬರೆದಿರುವೆ? ಪಾಂಚಾಲಿ ಪಾಂಚಾಲಿ ನೀನೇಕೆ ಈಗ ಇರುವೆ? ಪ್ರಿಯತಮೆ ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷನ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಅಪರಾಧೀನ ಸ್ತ್ರೀ ಜಾತಿ ಅನ್ನೋದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ದೇವಿ, ಅವತಾಪದಿನೊಂದು ಕಣ್ಣೀರ ಕರೆಯುತ್ತಿರ್ಬೇಕಂತೆ. ಅವತಾಪದಿನೊಂದು ಕಣ್ಣೀರ ಕರೆಯುತ್ತಿರ್ಬೇಕಂತೆ. ಪಾಂಡವರ ಪಟ್ಟದರಸಿ ಭೀಮನ ಮಧೋನ್ಮನೆ ವಾಸುದೇವನ ಆಸರೆಯು ನಮಗಿರಲು, ವಾಸುದೇವನ ಆಸರೆಯು ನಮಗಿರಲು ಬಂದುದಾವುದೇ ನಿನಗೆ ಕೊರತೆ. ಪರಮ ಸಾಸುದ ಪರಿಹರಿಸದಿರ್ಪನೆ ಈ ಪ್ರಚಂಡ ಭೀಮಾ. ಏಕ ಚಿಂತಿಪೆ ದ್ರುಪದ ನಂದಿನೇ, ಏಕ ಚಿಂತಿಪೆ ದ್ರುಪದ ನಂದಿನೇ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣೆ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣೆ. ಪ್ರಿಯ ಏಕ ಚಿಂತಿಪೆ ದ್ರುಪದ ನಂದಿನೇ. ದೊರದಿ ದುರುಳ ಕುರುಪತಿಯ ತೊಡ ಮುರಿದು ಮುದದಿಂದ, ದೊರದಿ ದುರುಳ ಕುರುಪತಿಯ ತೊಡ ಮುರಿದು ಮುದದಿಂದ. ಕಡುಮದ ಅಂದರವರನ್ನು ತುಳಿಯದ ಬಿಡು ರಣದಲೆ, ಕಡುಮದ ಅಂದರವರನ್ನು ತುಳಿಯದ ಬಿಡು ರಣದಲೆ. ಹೊರತಕ್ಕ ಹೊಡಿತಕ್ಕ ತದ ಮೆಚ್ಚಿಸಿರುವೆ, ಹೊರತಕ್ಕ ಹೊಡಿತಕ್ಕೆ ಎದ ಮೆಚ್ಚಿಸಿರುವೆ. ಏಕ ಚಿಂತಿಪೆ ದ್ರುಪದ ನಂದಿನೇ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣೆ. ಅರಣ್ಯವಾಸ ಭವನೆಯ ಮರೆಯುವನೆ ತರುಣಿಯೇ, ಅರಣ್ಯವಾಸ ಭವನೆಯ ಮರೆಯುವನೆ ತರುಣಿಯ. ಕಬಡತನದ ವಂಚನೆ ಹೃದಯವನ್ನು ಸೀಳುವೆ, ಕಬಡತನದ ವಂಚನೆ ಹೃದಯವನ್ನು ಸೀಳುವೆ. ಕೊಡಿತಟ್ಟೆ ಕುಡಿಗೊತ್ತಿ ಅದ ಮೆಟ್ಟಿ ಸೀಳುವೆ, ಕೊಡಿತಟ್ಟೆ ಕುಡಿಗೊತ್ತಿ ಅದ ಮೆಟ್ಟಿ ಸೀಳುವೆ. ಪ್ರಿಯ ಏಕ ಚಿಂತಿಪೆ ದ್ರುಪದ ನಂದಿನೇ, ಭಯ ಬಿಡು ಪಾಂಚಾಲಿ ಪರಮ ಸದ್ಗುಣೆ. ಪ್ರಿಯ ಏಕ ಚಿಂತಿಪೆ ದ್ರುಪದ ನಂದಿನೇ.
ದ್ರುಪದ ನಂದಿನೇ, ದ್ರುಪದ ನಂದಿನೇ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪಿಗಳಾದ ಆ ಋಷಿಗಳ ಆಜ್ಞೆ. ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ, ಆದ್ರೆ ಅದರಿಂದ ಆಗೋ ಪ್ರಯೋಜನವಾದ್ರೆ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಎಂದಿನ ಮಾತು. ನಾನೀಗ ಯಾರ ಆಚಾಧಾರಕೂ ಅಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಮೆ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಕಳುಹಿಸಿದ್ದಾರೆ. ಇನ್ನೇನು ಸಂಧ್ಯೆಯಾಗುವುದು, ಆಗ್ಲಾದ್ರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಸ್ವಾಮಿ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋದವರಾರು? ಮತ್ತಿನ್ಯಾರು? ನಮ್ಮಣ್ಣನಾದ ಕೃಷ್ಣನಲ್ಲವೇನು? ಗೋಪಿಕಾಂಗಜರ ವಿಲಾಸ ವಿಭ್ರಮಗಳಲ್ಲಿ ಭಕ್ತನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿನ ಹಿಂತಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೆ. ಏನೆಂದು? ನಿನ್ನ ಕಟ್ಟರ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ ಎಂಬುದಾಗಿ. ಬಾಪು ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರವನ್ನೇ ನೀಡಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆನು. ಈ ಸಂತದ ಸಮಯದಲ್ಲಿ ಬಂದು ಈ ನನ್ನ ತೊಡೆಯನ್ನು ಅಲಂಕರಿಸು. ಅಬ್ಬಬ್ಬಾ, ಇದೇನಿದು ಸ್ವಾಮಿ? ಸರಸ ಸಲ್ಲಾಪಕ್ಕಾಗಿ ಸರಿಯಾದ ಸಮಯವೇ ಇದು. ಪಾಂಚಾಲಿ, ಈ ನಿನ್ನ ಬಿಚ್ಚು ಮುಡಿಯನ್ನು ಕಟ್ಟಿಸುವುದೀರ ಈ ಪ್ರಚಂಡ ಭೀಮ. ಬಾ ಕುಳಿತುಕೋ. ಪ್ರಾಣೇಶ್ವರ, ಸಮಯವಿರೇ ಶೃಂಗಾರಕ್ಕೆ ಭೀಮ, ಧಮನಿಯ ಮನಕ್ಕಿಲ್ಲವೇ ವಿರಾಮ. ಪ್ರಾಣೇಶ್ವರ, ಧಮನಿಯ ಮನಕ್ಕಿಲ್ಲವೇ ವಿರಾಮ. ಸಮಯವಿರೇ ಮನಮುದಿಸು ಮಧುಹಾಸ ವಿಲಾಸ, ಗೌರವ ಶಿರವ ಹರಿಯುಳು ನೀನು. ಗೌರವ ಶಿರವ ಹರಿಯುಳು ನೀನು. ಪ್ರಾಣೇಶ್ವರ, ದೇವಿ, ಚೆಲ್ಲುತ್ತ ಸೇರುವೆ ಸ್ವಾಮಿ. ಆಗ ದೇವಿ, ಎಂದಿಗೆ ನೀವು ಆ ಕೌರವರ ಶಿರವನ್ನು ಈ ಧರೆಗೆ ಕೆಡಹುವಿರೋ? ಎಂದಿಗೆ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವಿರೋ? ಆಗ ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು ಅಲ್ಲವೇ ಪ್ರಾಣೇಶ್ವರ? ಹೌದು. ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಸಮಯವಿದೆ ಪ್ರಾಣೇಶ್ವರ, ನಮ್ಮ ಸರಸ ಸಲ್ಲಾಪಕ್ಕಾಗಿ ಇನ್ನು ಸಾಕಷ್ಟು ಸಮಯವಿರುವುದು. ಆದರೂ ನೀವು ಮಾಡಿರುವ ಪ್ರತಿಜ್ಞೆಯನ್ನು ಮರೆತು ಹೋದಂತೆ ಕಾಣಿಸುತ್ತಿರುವುದಲ್ಲವೇ? ದಾಣ ಮುದ್ದಾಡುವೆನು ಬಾರೆ. ಆಹಾ ಪ್ರಾಣೇಶ್ವರ, ಜಾಣ ಮುದ್ದಾಡುವೆನು ಬಾರೆ. ಭೀಮನ ಪ್ರೇಮದ ಪ್ರೇಯಸಿ ನೀನೆ. ನಿಜವಾಗಿಯೂ ಭೀಮನ ಪ್ರೇಮದ ಪ್ರೇಯಸಿ ನೀನೆ. ಜಾಣ ಮುದ್ದಾಡುವೆನು ಬಾರೆ. ಭೀಮನ ಗುರುಕುಲ
ಹಜಮದ ಕೆಣಕುತನ ಗುರುವಂತವನ ನಾಚಗೈಯುವೆ. ಸ್ವಾಮಿ ಗುರುಕುಲ ಹಜಮದ ಕೆಣಕುತರಣದ ಗುರುವಂತವನ ನಾಚಗೈಯುವೆ. ದುರ್ಯದು ಶಾಸನ ಬದಲನು ಬದುಕ ದುರ್ಯದು ಶಾಸನ ಬದಲನು ಬದುಕ ದುರ್ಯದ ದುರ್ಯದ ಸಭ ಬದಲು ದುರ್ಯದ ದುರ್ಯದ ಸಭ ಬದಲು ಸಪಥವ ಮರೆಯುವನೇನೆ. ನೆನಪಿನಲ್ಲಿರುವುದೇ ಸಭೆಯ ಪರಿಸರವು ಮನಸ್ಸಿಯಾನೆ ಗಂಧ ಸಪಥವ ಮರೆಯುವನೇನೆ. ಚಿಂತಿಸದಿರೆ ಕೃಪದ ನಂದಿನೆ ಚಿಂತಿಸದಿರು ನೀ ಕೃಪದ ನಂದಿನೆ. ಬೆಚ್ಚಿದ ಮುಡಿಯ ಕಟ್ಟಿಸುತ್ತುನ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವನ ಭೀಮನ ಪ್ರೇಮದ ಪ್ರೇಯಸಿ ನೀನೆ. ಭೀಮನ ಪ್ರೇಮದ ಪ್ರೇಯಸಿ ನೀನೆ. ಮುಟ್ಟಾಡುವೆನು ಬಾರೆ. ಪ್ರಾಣೇಶ್ವರ, ನೀವು ಎಲ್ಲವನ್ನೂ ಮರೆತು ಹೋದಂತೆ ಕಾಣಿಸುತ್ತಿರುವುದು. ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೆ ಏನನ್ನು ಹೇಳಿದರಲ್ಲವೇ ಪ್ರಿಯ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವ ಏಡಿ ಭೀಮ ನಾನಲ್ಲ. ನಿಜವೇ, ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನೀಗ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ಅಲ್ಲಿ ನೋಡು, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರೂ ಶಕ್ತರಲ್ಲ ಅಗ್ರಜ. ಅರ್ಜುನ, ಈ ಸಾರಿ ಇವನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಸಹೋದರ ಭೀಮಸೇನ, ಶಾಂತನಾದ. ಮನಸ್ಸೇತಗೆನಿಗೆ ಪರಿ ಘನ ಗುಣ ನಿಧಿ ಭೀಮಸೇನ ಅನುಜಾತನ ಸೈರಿಸುವುದು ಮನಸೈರಿಸಿ ಶಾಂತನಾಗೋ ಭೀಮ ಭೀಮ. ಸಹೋದರ, ಮಾನಿತರ ನಡತೆ ಪ್ರೀತಿ ಸಹೋದರ ಆತುರ ದೀಪಲವೇ ಸಹೋದರ. ಏತರ ನಡತೆ ಪ್ರೀತಿ ಸಹೋದರ ಆತುರ ದೀಪಲವೇ
ಧರ್ಮಕ್ಕೆ ಬಾಗಿಗಳಾಗುವಿರೆ ಏತರ ನಡತೆ ಪ್ರೀತಿ ಸಹೋದರ ಆತುರ ದೀಪಲವೇ ಸಹೋದರ ಭೀಮಸೇನ ಶಾಂತರಾಗು. ಅಗ್ರಜ, ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗೂದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದೆ. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುವಾದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸಿರುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯ ಯಾಚನೆಯನ್ನು ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಇದನ್ನು ಇನ್ನೊಂದು ಗಳಿಗೆಯೂ ನಾನು ಸಹಿಸಲಾರನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬಯಸುವುದಿಲ್ಲ. ನಾನು ಮತ್ತು ಈ ನನ್ನ ಗದ ಇವೆರಡೇ ಸಾಕು. ಗುರುಕುಲವನ್ನು ಸಮೂಲನವಾಗಿ ನಾಶ ಮಾಡುವುದು. ನಿನ್ನ ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಮಾತಿಗೆ ನಾವು ವಿರುದ್ಧವನ್ನು ಆಚರಿಸಬಾರದು. ಅಗ್ರಜ, ಮಾನಿನಿ ಮನದ ಮಾನಿನಿ ಮನದ ತರುಣಿ ಏತಕ್ಕೆ ಪಾಂಚಾಲಿ ಧರ್ಮಜ ನಿರ್ಮಯ ನಿರ್ಮಲ ಧರ್ಮಜ ನಿರ್ಮಯ ನಿರ್ಮಲ ಮೀರುವುದನ್ನು ಚಿತ ಪರೀಕ್ಷಿಸದೆ ಮೀರುವುದನ್ನು ಚಿತ ಪರೀಕ್ಷಿಸದೆ ಮಾನಿನಿ ಮನ ಸಖಿ ಪೊದು ಮನಗನು ಸಾಪವ ಸಖಿ ಪೊದು ಮನಗನು ಧರ್ಮದಿಂದ ಕಾರ್ಯ ಸಾಧಿಸೋ ಕೋಮಲ ಹೃದಯನು ಕೊರಗಲು ಸರಿಯ ಸಾರ ಸಾಕ್ಷಿ ನೀನರಿಯ ಸಾರ ಸಾಕ್ಷಿ ನೀನರಿಯ ಯಾಕೆಂದು ನೀನಿಂತು ಕೋಪ ಪಡುವೆ ಯಾಕೆಂದು ನೀನಿಂತು ಕೋಪ ಪಡುವೆ ಮಾನಿನಿ ಮನದ ಸಮಯ ಎಂತರಿಕೆಯ ತರುಣಿ ಏತಕ್ಕೆ ಪಾಂಚಾಲಿ ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಯುದ್ಧದಂತೆ ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮವೆಂದನೋ ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಏನಿದು? ಅಗ್ರಜ,
ನಾನು ಆಗುವೆನು. ಶಾಂತಿ ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಶ್ರೀಕೃಷ್ಣ ನಿಮ್ಮ ಪರಮಾತ್ಮನ ಬಂದ ನಂತರ ಪುರಸ್ಕಾರವು ವಿಚಾರಿಸೋಣ. ನಿಮಗಿರಲಿ, ಪ್ರತಿಜ್ಞೆಯಂತೆ ನಡೆಯುವಟವು ಮಾತ್ರ ನನಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿಯು ನಮ್ಮನ್ನು ನೋಡನಗುತ್ತಾ ಇತ್ತ ಕಡೆಯಿಂದನೇ ಬರುತ್ತಿರುವರು. ಅವರಿಂದ ರಾಜಸಭೆ ಸಮಾಚಾರ ಅಂತ ತಿಳಿದು ಬಳಿಕ ನಿಮ್ ಇಷ್ಟದಂತೆ ಮಾಡಿ ಸ್ವಾಮಿ. ಅಣ್ಣ ಬರುತ್ತಿರುವೆಯಾ? ಬಾರಣ್ಣ ಬಾ. ಹೀಗೆ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧಿ ವಿಚಾರ ಸಂಧಿಯ ವಿಚಾರವು ನಡೆಯಿತೆ. ನಡೆಯಿತು ಧರ್ಮಪುತ್ರ. ಪಾಂಚಾಲಿ, ಇನ್ನೆಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿ ಸ್ವಾಮಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರೊಳಗೆ ನನ್ನ ತಾಳ್ಮೆ ಮುಗಿದು ಹೋಗುವುದು. ಮುಂದೇನಾಯ್ತು ಪರಮಾತ್ಮ? ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮಪುತ್ರ. ಯಾನಿನ್ನು ತಾಳಲಾರೆನೋ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತೋ ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಕೈಗೆ ಬಳೆಗಳನ್ನು ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮ 5ವರಿಗೂ ಸೀರೆಯನ್ನು ನುಡಿಸಲು ಹೊಡಿಸುತ್ತಿರುವೆಯಾ? ಯಾದವಾಗ್ರನೇ, ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಆಕ್ರೋಶವೇಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಚಾರ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ರಾಜಸಭೆಯಲ್ಲಿ ಏನು ನಡೆಯಿತು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ ಆತನು ಒಪ್ಪಿದನು. ಎಂದು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು ಕೃಷ್ಣ, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ರಾಜ್ಯ ಸೇನೆ, ಪ್ರಾಣೇಶ್ವರ, ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡಲಾರನು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೇನಾಳುವುದು ಹೇಗೆ ಸಾಧ್ಯ? ಕೃಷ್ಣ, ಸಮಾಧಾನದಿಂದ ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನಾನನ್ನು ಕಾಡಬೇಡ. ಕೃಷ್ಣ, ಕಾಡಬೇಡ. ಈ ಸಂಧಿಯ ವಿಚಾರವು ನನಗೆ ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಆ ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಲ್ಲ. ಕೃಷ್ಣ, ಏನು ಹೇಳುವ ಸಂದೇಶ? ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕ್ಷಣಕಾಲ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಕೃಷ್ಣ, ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕೈಕಟ್ಟಿ ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ ಬೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಇದು ನಿಶ್ಚಯಂತೆ ಕುಳಿತುಕೊಳ್ಳುವುದು. ಈಗಲಾದರೂ ಏನು ಆ ಸಂದೇಶ? ನೀನು ಕೋಪ ಮಾಡಿಕೊಳ್ಳುವುದಿಲ್ಲ ತಾನೇ? ಓ, ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಅಣ್ಣ, ಹೀಗೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆ ನಾನೆಂದಾದ್ರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ಇಂದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಪರಿಹಾಸ ಮಾಡುತ್ತಿರುವೆಯಾ? ಇದು ಪರಿಹಾಸವಲ್ಲ ತಂಗಿ. ಈ ಶತ್ರುಗಳ ಹೆಡೆಮೊರೆಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಸಂದೇಶ
ಗದೆಯನ್ನು ಕೊಡು. ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣ ಕಾಲ ಹಿಡಿದಿದೆ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹೆಗ್ಗವು ಇಂದು ಕೌರವನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲವಾಗಿತ್ತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರ ದುರಾತ್ಮರು? ಯಾರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನ್ನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನ್ನು ಈ ಕಾರ್ಯವನ್ನು ನಡೆಸಿದನು. ಈ ಸಾಹಸ ಮತ್ತಿನ್ಯಾರಿಗೆ ಸಾಧ್ಯ? ಯಾಜ್ಯ ಸೇನೆ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರುಳ ಕೌರವನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಕ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕೊಂದಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೇ? ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ನಿಮ್ಮ ಸಂಧಾನಕ್ಕೆ ಆತನು ಕೊಟ್ಟ ಉತ್ತರವನ್ನು ಕೇಳಿ. 5 ಗ್ರಾಮವಲ್ಲ, ಒಂದು ಊರಿನಲ್ಲಿ ಒಂದು ಗೋಪಾದವಿಡುವಷ್ಟು ಸ್ಥಳದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ ಎಂದು ಹೇಳಿದನು. ಹಾಗಾದರೆ ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನೆಂದಿಗೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿದ್ದು ನಿಷ್ಪ್ರಯೋಜನವಾಯಿತು. ಧರ್ಮನಂದನ, ನನ್ನ ಕೈಗಳನ್ನು ಬಿಡಿಸು. ಅರ್ಜುನ, ನನ್ನ ಕೈಗಳನ್ನು ಬಿಡಿಸು. ಕೃಷ್ಣ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಏನೋ ಯಾರೂ ನನ್ನ ಕೈಗಳನ್ನು ಬಿಡಿಸುವುದಿಲ್ಲವೇ? ಬೇಡ, ನಾನೇ ನನ್ನ ಕೈಗಳನ್ನು ಬಿಡಿಸಿಕೊಳ್ಳುವೆನು. ಈಗ ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ವಾಸುದೇವ, ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರ ಮಾತೆಯಾದ ಕುಂತಿ ದೇವಿಯ ಸನ್ಯಪಾನ ಮಾಡಿದ್ದೆ ಸತ್ಯವಾದರೆ, ನಾಡಿನ ಯುದ್ಧದಲ್ಲಿ ಆ ದುರ್ಯೋಧನನ 98 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡುವೆನು. ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ಕೃಷ್ಣ, ಇದಕ್ಕೆ ಈ ನಿನ್ನ ಪದವೇ ಸಾಕು. ಮಾಡ ಗುಡುಗಿ ಗುಳಿ ಎದರಲಿ, ಈ ಭೂಮಿ ನಡಿಗೆ ನಡಿಗೆ ಬಿರಿಯಲಿ, ರಭಸದಲ್ಲಿ 7,000 ಸಾರ್ಜನೆಯಲ್ಲಿ ದುರುಳರ ಶರವನ್ನು ಕಡಿಯನೆ ಬಿಡಲ, ದುರುಳರ ಶರವನ್ನು ಕಡಿಯನೆ ಬಿಡಲ. ಬೆಳೆದ ಗಂಟದಲ್ಲಿ ಮೊಳಗಿ ಬಗೆದೆ ಕುರುಕುಲವ ತಡೆಯಿಡುವೆ, ಬೆಳೆದ ಗಂಟದಲ್ಲಿ ಮೊಳಗಿ ಬಗೆದೆ ಕುರುಕುಲವ ತಡೆಯಿಡುವೆ. ಮೋಡ ಗುಡುಗಿ ಗುಡಿ ಬದಲಲ್ಲಿ ಈ ಭೂಮಿ ನಡಿಗೆ ನಡಿಗೆ ತಿರುಗಲಿ, ಮುತ್ತಿನ ಮಸಲಲ್ಲಿ 7,000 ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವು ಇದು. ನನ್ನ ಜನ್ಮ ವೃತ್ತಾಂತವನ್ನು ಇಲ್ಲೇ ತಿಳಿಸುವನೆಂದು ಆ ಪರಮಾತ್ಮನು ಹೇಳಿರುವನು. ಆ ರಹಸ್ಯವಾದರೂ ಏನು ದೇವ? ಹೇ ಭಗವಾನ್ ಭಾಸ್ಕರ,
प्रचण्डं कश्यपात्मजं श्वेतपद्मधरं देवं तं प्रणमामि ಮನವಿ ಮೂಡಿದ ಅಂಧಕಾರವಿದೆ ಮನವಿ ಮೂಡಿದ ಅಂಧಕಾರವಿದೆ ಸಂದೇಶ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವರ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಅಮ್ಮ, ಕುಂತಿ ನನ್ನ ಹೆತ್ತ ತಾಯಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ,
ಕರುಣೆಯ ತೋರಿದೆ ಸುವರ್ಣ ತೊರೆದೆ. ಕರುಣೆಯ ತೋರಿದೆ ಸುವರ್ಣ ತೊರೆದೆ. ಎಂದಿಗೆ ನೀರು ನವ ಜನಿಸಿದ ಮರುಕ್ಷಣವೇ ಜಲಗಸದೆ ಎಂದೇ. ಜನಿಸಿದ ಮರುಕ್ಷಣವೇ ಜಲಗಸದೆ ಎಂದೇ. ಜನಿಸಿದ ಮರುಕ್ಷಣವೇ ಜಲಗಸದೆ ಎಂದೇ. ಮಗುವಮ್ಮನಾಲಾಗ ಏನೊಂದನ್ನು ಬಹುದಿನದ ಬಯಕೆ ಕಲಿಸಿದ ಬಯಸಿದ ದರ್ಶನವು ದೊರಕಿದೆಯ. ಬಹುದಿನದ ಬಯಕೆ ಕಲಿಸಿದೆಯ. ಮಾಡಿದ ಪರಾಧ ಏನದು? ಮಾಡಿದ ಪರಾಧ ಏನದು? ಮಗನ ಮಮಕಾರ ಏಕಿಲ್ಲವೇ ತಾಯಿ. ಅಮ್ಮ ಮಮಕಾರ ಏಕಿಲ್ಲವೇ ತಾಯಿ. ಕರ್ಣ, ಮಮಕಾರ ಏಕಿಲ್ಲವೇ ತಾಯಿ. ಐವರ ಐವರ ಬಹುದಿನದ ಬಯಕೆ ಕಲಿಸಿದ ರಸಿದ ದರುಚಲವು ದೊರಕಿತಮ್ಮ. ಬಹುದಿನದ ಬಯಕೆ ಕಲಿಸಿತಮ್ಮ. ನಮಸ್ಕರಿಸುನು ತಾಯಿ. ಕೀರ್ತಿಶಾಲಿಯಾಗು ಕಂದ, ಅಮ್ಮ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಗೆ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಕರ್ಣ, ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನದೆ ಹಾಗೆ ಬಿಟ್ಟವಲ್ಲ.
ಕಾಡಿನಲ್ಲಿರುವ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲುಗುವು. ಮಾ, ಹೀಗಿರುವಾಗ ಮನುಷ್ಯನಾದ ನಾನು ನಿನಗೆ ಮಾಡಿದ ಅಪರಾಧವಾರು ಏನು ತಾಯಿ? ಇಡೀ ಪ್ರಪಂಚವೇ ನನ್ನನ್ನು ಶೂತ ಕುಲದವನು, ಹೀನ ಕುಲದವನು ಎಂದು ಯಾಡಿಸುತ್ತಿರುವಾಗ ಒಂದೇ ಒಂದು ಮಾತಿನಿಂದ ಬಗೆಹರಿಸಬೇಕಾಗಿದ್ದ ಏಕಮ್ಮ ಸುಮ್ಮನಾದೆ. ಪಾಂಡು ವಂಶದ ವೃಕ್ಷದಿಂದಲೇ ನನ್ನನ್ನು ಕಿತ್ತೆಸೆದು ಈ ವಿಭಿನ್ನವಾದ ಪ್ರಪಂಚದಲ್ಲಿ ವಿಭಿನ್ನವಾದ ವಾತಾವರಣದಲ್ಲಿ ಏಕೆ ಬಿಟ್ಟೆ ತಾಯಿ? ಅಮ್ಮ, ಮಾತನಾಡು ತಾಯಿ, ಮಾತನಾಡುವುದಿಲ್ಲವೇ? ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವನಮ್ಮ. ಹೌದು ತಾಯಿ, ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿಸಿದಲ್ಲ, ಈ ಉಪಕಾರ ಭಾರವನ್ನು ಈ ಜನ್ಮದಲ್ಲಿ ನಾನು ಹೇಗೆ ತೀರಿಸಲಿ ತಾಯಿ? ಹೇಗೆ ತೀರಿಸಲಮ್ಮ? ಹೇಗೆ ತೀರಿಸಲಿ ತಾಯಿ?
ನೀನ್ ಈ ರೀತಿಯಾಗಿ ಮಾತನಾಡಬೇಡ ಕಂದ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಗುವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿದೇ ಮಾಡದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟೋ ಸಂಕಟಪಟ್ಟೆನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಇದುವರೆಗೂ ನೀನು ಬದುಕಿರಬೇ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣೆ. ಆದರೆ ಅದೆಲ್ಲದಕ್ಕೂ ನಾನೇ ಕಾರಣಳು. ದಯಮಾಡಿ ಪಾಪವನ್ನು ಕ್ಷಮಿಸಿಬಿಡು. ಅಮ್ಮ, ಈ ರೀತಿ ಮಾಡುವ ಮಾತನಾಡುವುದು ಬಾಲಕನಾದ ನನಗೆ ಸೇರಿಸ್ಕರವಲ್ಲ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಿದೆ? ನಿನ್ನ ಪಾದ ಸೇವೆ ಮಾಡುತ್ತೇವ ಆ ಪಾಂಡವರಲ್ಲೇ ತಾಯಿ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಯ ಕಣ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ವತ್ಸ, ಆದದ್ದು ಆಗಿ ಹೋಯಿತು. ಅದೆಲ್ಲವನ್ನು ಮರೆತು ಬಿಡು ಕಂದ. ಇನ್ನು ಮುಂದಾದ್ರೂ ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕಬರವರೊಡನೆ ಸೇರಿ ಅವರಿಗೆ ಕೇಳಲು ಬಗೆ ಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ ನಡೆಸಿಕೊಳ್ಳುವರು. ಆದರೆ ಜೀವಿಸುವುದಕ್ಕೆ ನನ್ನ ಸ್ವಾಮಿ ದ್ರೋಹ ಮಾಡಲಾರೆ ತಾಯಿ. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿ ಆಗಿರುವ ನಾನಿದು ನಿನ್ನಲ್ಲಿ ಸಿರುಗುಡ್ಡಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸುವವರಲ್ಲಿ ವೈರವನ್ನು ಕಳೆಯ ಕರ್ಣ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಲೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣ ಇಂದ ನೀಚನೆಂದು ಹೀಯಾಳಿಸಲೇ? ಹೌದು ತಾಯಿ, ಇಂಥ ಸಮಯದಲ್ಲಿ ಇಂಥ ಹಿತಬೋಧನೆಯನ್ನು ಮಾಡಬಹುದೇ ತಾಯಿ? ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಅಮ್ಮ, ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ಅಮ್ಮ, ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಪಾಂಡವರು ನನ್ನ ಸಹೋದರನೆಂಬ ಭಾವನೆಯೇ ನನಗೆ ಗೊತ್ತಿರಲಿಲ್ಲ. ಇದರಲ್ಲಿ ನನ್ನದೇನು ತಪ್ಪು ತಾಯಿ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲಿದೆ? ಆ ಚಿಂತೆಯನ್ನು ಬಿಡುತ್ತಾಯಿ. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ? ಹೋಗಲಿ ಬಿಡು. ಅಮ್ಮ, ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿಯೇ? ಹೇಳ್ತಾರೆ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು. ಅಮ್ಮ, ಈ ಕರ್ಣನು ನೀಚನಲ್ಲ ತಾಯಿ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡುವನು. ಕರ್ಣ, ಹೌದು ತಾಯಿ, ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಅಮ್ಮ, ಆತನು ನನ್ನ ಮೇಲಿಟ್ಟಿರುವ ವಿಶ್ವಾಸವು ನೀನೇನು ಬಲ್ಲೆ ತಾಯಿ? ಅಮ್ಮ, ಇಡೀ ಪ್ರಪಂಚವೇ ನನ್ನನ್ನು ಶೂತ ಕುಲದವನು, ಹೀನ ಕುಲದವನು ಎಂದು ನೀನು ಸಹಿತ ದೂಡಿಬಿಟ್ಟಾಗ ಬಹು ಮಮನೆಯಿಂದ ಸಾಕಿ ಸಲಿಗಿದನಲ್ಲವೇ? ಈ ಕುಲಹೀನವನ್ನು ಉದ್ಧಾರ ಮಾಡಿದನಲ್ಲವೇ? ಹೃದಯದಂತೆ ಪ್ರಾಣದ ಸಖದಂತೆ
ರಾಜ್ಯದ ಆಧಾರ ಸ್ತಂಭವೆಂದು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಆಗಲಾರನಮ್ಮ, ಈ ಯುದ್ಧದಲ್ಲಿ ನಾನು ಪರಾಂಗುತನ ಆಗಲಾರೆ. ಹಾಗಾದ್ರೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ. ಆಗಲಿ ತಾಯಿ. ಅವರನ್ನು ಉಳಿಸಿಕೊಡು ಕರ್ಣ. ಅಮ್ಮ, ಅವರನ್ನು ಉಳಿಸಿಕೊಡು ಕಂದ. ಅಮ್ಮ, ಆಯ್ತು ತಾಯಿ. ಧರ್ಮವೆಂದು ಹಂಬಲಿಸುತ್ತಾ ಧರ್ಮವೇ ನನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ಯುದ್ಧ ರಂಗದಲ್ಲಿ ನನ್ನ ಕಣ್ಣೆದುರಿಗೆ ಬಂದರೂ ನಾನು ಕಣ್ಣೆತ್ತಿಯೂ ನೋಡುವುದಿಲ್ಲ ತಾಯಿ. 1000 ಆನೆ ಬಲವುಳ್ಳ ರುದ್ರಾಕ್ಷಿ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿದರೂ ತಾಯಿ, ಅವನ ಮೇಲೆ ನಾನು ಕೈ ಮಾಡುವುದಿಲ್ಲ ತಾಯಿ. ಕರ್ಣ, ಹೌದು ತಾಯಿ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನು ಎಂದಿಗೂ ಕೇಡನ್ನು ಬಯಸುವುದಿಲ್ಲ ತಾಯಿ. ಆದರೆ ಅರ್ಜುನ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನಂಜಯ ಎಂಬುದಾಗಿ ಅಹಂಕಾರದಿಂದ ಮೆರೆಯುತ್ತಿರುವ ನಿನ್ನ ಮಗ ಮಧ್ಯಮ ಪಾಂಡವ ಪಾರ್ಥನನ್ನು ಮಾತ್ರ ಉಳಿಸಲಾರೆ ತಾಯಿ. ಹೌದು ತಾಯಿ. ಹೇಗೆ ಹೇಳುತ್ತಿರುವೆ? ಅಮ್ಮ, ಆತನೊಡನೆ ಯುದ್ಧ ಮಾಡುವ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಸ್ಥಾನ ಇರುವುದು ತಾಯಿ. ಕುಮಾರ, ಹೌದು ತಾಯಿ. ನನ್ನಿಂದ ಅರ್ಜುನಲೇ ಮೃತಪಟ್ಟಲಿ, ಅರ್ಜುನಿಯಿಂದ ನಾನೇ ಮೃತಪಟ್ಟಲಿ, ಕುಮಾರ ನಿನಗೆ 5 ಜನ ಮಕ್ಕಳು ಉಳಿಯುವರು ತಾಯಿ. ಆ ಚಿಂತೆಯನ್ನು ಬಿಡು ತಾಯಿ. ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ ಕಂದ. ಕರ್ಣ, ಅಮ್ಮ, ಕಟ್ಟ ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವಿಯಾ? ಕೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವಿಯಾ? ಸತ್ಯವಾಗಿ ನಡೆಸಿಕೊಳ್ಳೋಣ. ಜನನಿ ನಿನ್ನ ಮಗನಿವನು ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವೆನು, ಎಂತಾದರೂ ಸರಿಯೇ ನಡೆಸುವೆನು. ಧರ್ಮದಾಡೆ ಧರ್ಮಜನಾಡೆ ಪಾದದ ಕಮಲದಾಡೆ ಜನನಿ. ಕುಮಾರ್, ಆಯುಷ್ಯದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವುದು. ಹೆತ್ತ ಹೊಟ್ಟಿಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಈಗಲೀಗಲೇ ನೀನು ಕೆಟ್ಟೆ. ಅಷ್ಟ ದಿಗ್ಬಾಲಕರೇ, ಮಹಾಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಮೋಸದಿಂದ ಇಂದ್ರನು ವಜ್ರ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಸಭೆಯಲ್ಲಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃದ್ಧಾಂತವನ್ನು ತಿಳಿದು ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಒಂದು ಸಾರಿ ತೊಟ್ಟ ಬಾಣವನ್ನು ಮತ್ತೆ ತೊಡಬೇಡ ಮಗನೇ ಎಂದು ವಾಗ್ದಾನ ನೀಡಿರುವಳು. ಪ್ರಪಂಚ ದೈವ ಎಲ್ಲ ಸೇರಿ ಸಂಚು ಮಾಡುತ್ತಿರು. ಮಾಡಲಿ, ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡುವನು. ಅಮ್ಮ,
ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು. ನಿಮ್ಮೆಲ್ಲರ ಸಂತೋಷದಿಂದಾಗಿ ನಾವು ಹೋಗಿ ಬಾ ತಾಯಿ. ನೀನ್ ಆಡುತ್ತಿರೋ ಮಾತುಗಳಲ್ಲಿ ಯಾವ ಸಂದೇಹವೂ ಇಲ್ಲ ತಾನೆ ಕರ್ಣ? ಅಮ್ಮ, ಎತ್ತ ಮಗನ ಮೇಲೆ ಸಂದೇಶವೇ ತಾಯಿ. ಎತ್ತ ಕರುಳಿನ ಬಾಧೆಯನ್ನು ಎತ್ತ ಕರುಳಿನ ಬಾಧೆಯನ್ನು ಸತ್ಯ ಸಾಕ್ಷಿ ಧರ್ಮವನ್ನು ಕಟ್ಟ ಕಡೆಯಲ್ ಕರ್ಮಧಾರಿಗೆ ನಾನು ಕಾಲಿಡಲು ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ ಜನನೇ ಜನನಿ. ಅಮ್ಮ, ಸಂದೇಹವ ಬಿಡು ಸಂದೇಹವ ಬಿಡು ಈ ಕನ್ನಡ ಭಾಷೆಯ ಕೇಳಿ ಸಂದೇಶವನ್ನು ಬಿಟ್ಟು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಹಾಗೆ ಆಗಲಿ ಕುಮಾರ. ಅಮ್ಮ ಅಮ್ಮ ಬಾ ತಾಯಿ. ಹೇಳು ಕರ್ಣ. ಅಮ್ಮ, ನನ್ನದೊಂದು ಮಾತು ನಡೆಸಿಕೊಡು. ಬಹುವಿನೆಯಿಂದ ಕೇಳಿಕೊಡುವೆನು, ನಡೆಸಿಕೊಳ್ಳುವೆ ತಾಯಿ. ಅದೇನೆಂದು ಕೇಳು ಕಂದ. ಖಂಡಿತವಾಗಿ ನಡೆಸಿಕೊಳ್ಳುವೆ ತಾಯಿ. ಸತ್ಯವಾಗಿ ನಡೆಸಿಕೊಡ್ಬೇಕು. ಅದೇನೆಂದು ಕೇಳು ಕುಮಾರ. ಅಮ್ಮ, ನನ್ನ ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಹಿಂದೆ ಆಗಿತ್ತು. ಇನ್ನ ಕೊನೆಯ ಅಂತಿಮ ದರ್ಶನವು ಹಿಂದೆ ಎಂದು ನನಗೆ ಕಾಣುತ್ತಿದೆ ತಾಯಿ. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವು ಯಾರಿಗೂ ಹೇಳಬೇಡ ತಾಯಿ. ಕುಮಾರ. ಹೌದು ತಾಯಿ, ಈ ಯುದ್ಧದಲ್ಲಿ ದೈವವಚನಾನೇ ನನ್ನ ಭಟರ ಹೌದು ತಾಯಿ, ಸತ್ಯಸಂಧನಾದ ಧರ್ಮನಾಯಕನಿಗೆ ನನ್ನ ಉತ್ತರೀಕರಿಸಬೇಕು. ಯಾರಾವರೆಯಿಂದ ನಾನು ಕೇಳಿಕೊಳ್ಳುವೆನು ತಾಯಿ. ಹಾಗಾದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ನಾನಿನ್ನೂ ಬರಲೇ ಕರ್ಣ. ಈ ಪ್ರಪಂಚದಲ್ಲಿ ದೈವ ಕೃಪೆ ಇಲ್ಲದವನು, ದುರ್ಭಾಗ್ಯ ಎನಿಸಿದವನು ಬದುಕಿದ್ದರು ಹೆತ್ತ
ಸ್ವಾಮಿ